ಬೀದರ್ನಲ್ಲಿ ಕಳೆದ ತಿಂಗಳು ನಡೆದಂಥ ಬ್ಯಾಂಕ್ ದರೋಡೆ ಪ್ರಕರಣ ಮಾಸುವ ಮುನ್ನವೇ, ಜನರಿಂದ ಭಯ ಹೋಗುವ ಮುನ್ನವೇ ಮತ್ತೊಂದು ದರೋಡೆ ನಡೆದ ಅಂತ ಹೇಳ್ಬೋದು. ಔರಾ ತಾಲೂಕಿನ ಕೌಟಾ ಗ್ರಾಮದಲ್ಲಿ ಹಾಡು ಹಗಲೇ ಮನೆಯಲ್ಲಿ ಓರ್ವ ಮಹಿಳೆ ಸಂದರ್ಭದಲ್ಲಿ ಇಬ್ಬರು ಏನದಂದ್ರೆ ಏನು ದರೋಡೆಕೋರರು ಮನೆಗೆ ನುಗ್ಗಿ ಸಾಕಷ್ಟು ಆ ಒಂದು ಮಹಿಳೆ ಮೇಲೆ ಹಲ್ಲೆ ನಡೆಸಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಹಣ ಮತ್ತು ಚಿನ್ನಾಭರಣ ಲೂಟಿ ಮಾಡಿದ್ದಾರೆ. ನಿಜಕ್ಕೂ ಬೀದರಲ್ಲಿ ಮೇಲಿನ ಮೇಲೆ ಇಂಥ ದರೋಡೆ ಪ್ರಕರಣಗಳು ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಾಗ್ತವೆ ಅಂತ ಹೇಳ್ಬೋದು. ಫಿಲಿಮಿಯ ರೀತಿಯಲ್ಲಿ ಮುಖಕ್ಕೆ ಮಾಸ್ಕನ್ನು ಹಾಕ್ಕೊಂಡು, ಕೈಗೆ ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡು ಆ ಮನೆಗೆ ನುಗ್ಗಿ ಏನಂದ್ರೆ ಆ ಒಂದು ಪ್ರೀತಿ ಓಂಕಾರ್ ಗಾದ್ಗೆ ಅಂತ ಮಹಿಳೆ ಇದೇ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಆ ಒಂದು ಮಹಿಳೆಗೆ ಏನಂದ್ರೆ ಚಾಕುವಿನಿಂದ ಹಲ್ಲೆ ಮಾಡಿದ್ದಾರೆ. ಸಾಕಷ್ಟೊಂದು ಕಿರುಕುಳನ್ನು ಕೊಟ್ಟು ಮನೆಯಲ್ಲಿದ್ದಂಥ 25 ತೊಲಿ ಬಂಗಾರ ಏನದಂದ್ರೆ ಮತ್ತು ಅದೇ ರೀತಿ ಹಣ ಕೂಡ ದೋಚಿದ್ದಾರೆ ಅಂತ ಹೇಳ್ಬೋದು. ನಿಜಕ್ಕೂ ಬೀದರಲ್ಲಿ ಸಾಕಷ್ಟು ದರೋಡೆ ಪ್ರಕರಣಗಳು ಹೆಚ್ಚಾಗ್ಲತ್ತವ. ಜನರಲ್ಲಿ ಈ ಹಿಂದೆ ನಡೆದಂಥ ದರೋಡೆಯಿಂದ ನಿಜಕ್ಕೂ ಜನರ ಭಯದಿಂದ ಹೊರಗೆ ಬಂದಿಲ್ಲ, ಮತ್ತೆ ದರೋಡೆ ನಡೀಲತ್ತವ. ಹಾಗಾದ್ರೆ ಸರ್ಕಾರ ಏನು ಮಾಡತ್ತ, ಪೊಲೀಸ್ ಇಲಾಖೆ ಏನು ಮಾಡತ್ತ, ಏನು ಘಟನೆ ಆಗಿದೆ, ಆ ಒಂದು ಕುಟುಂಬಸ್ಥರಲ್ಲಿ ಸಾಕಷ್ಟು ಜನರಿದ್ದಾರೆ, ಅವರನ್ನೇ ನಾವು ಮಾತಾಡ್ಸೋಣ. ಸರ್ ಇವತ್ತು ಈ ಒಂದು ಘಟನೆ ಇದು ಏನು ಘಟನೆ ಆಗಿದೆ ಸರ್? ಮಧ್ಯಾಹ್ನ 1:30 ಇಂದ 2:30 ಇನ್ ಬಿಟ್ವೀನ್ ಆಗಿದೆ ಈ ಘಟನೆ. ಮಹಿಳೆ ಒಬ್ಬರೇ ಇದ್ದರು ಮನೆಯಲ್ಲಿ. ಅವ್ರ ಗಂಡ ಅವರ ಮಾವ ಎಲ್ಲ ಬೇರೆ ಕಡೆ ಹೋಗಿದ್ದು. ವಿದಿನ್ ಹೋಗಿ ಬರೋಷ್ಟರಲ್ಲಿ ಘಟನೆ ಆಗಿದ್ದು. ಒಳಗಡೆ ಈ ಥರ ಆಗೋಗಿದೆ. ಮನೆಯಲ್ಲಿ ಚಿತ್ರಹಿಂಸೆ ಕೊಟ್ಟಿದ್ದಾರಂತ, ಚಾಕುವಿಂದ ಗರಂ ಮಾಡಿ ಚುಚ್ಚಿದಾರಂತ. ಯಾವ ರೀತಿ ಒಂದು ಚಿತ್ರಹಿಂಸೆ ಕೊಟ್ಟಿದ್ದಾರೆ? ಏನು ಚಿತ್ರಹಿಂಸೆ ಕೊಟ್ಟಿದ್ದಾರೆ? ಚಾಕು ತಗೊಂಡು ಒಲಿ ಮ್ಯಾಗ ಇದು ಮಾಡಿ ಸ್ಟೋವ್ ಮ್ಯಾಗ ಗರಂ ಮಾಡಿ ಕೈ ಸುಟ್ಟಾರ. ಒಂದು ಸಿಮ್ ಇತ್ತು, ಸಿಮ್ನು ಸುಟ್ಟಾಕ್ಯಾರಲ್ಲಿ. ಅವ್ರು ಫೋನ್ ಹಚ್ಚಲತ್ತಿರು ಅಣ್ಣಗ. ಫೋನ್ ಹಚ್ಚೋ ಟೈಮಿಗೆ ಸಿಮ್ ತೊಗೊಂಡು ತೆಗೆದು ಸಿಮ್ ಸುಟ್ಟಾಕೋ ಹೊತ್ತಿಗೆ ಚಾಕು ತೊಗೊಂಡಾರ. ಚಾಕು ಸುಟ್ಟಿ ಕೈ ಮೇ ಇಕ್ಕ್ಯಾರ. ಅದ್ರ ಬೆನ್ನಿಗೆ ಒಂದು ಬಡಗಿ ಇತ್ತು. ಬಡಗಿ ತೊಗೊಂಡು ಕೀಲಿ ಕೊಡು ಅಂತೇಳಿ ತೊಗೊಂಡು ಹೊಡೆದಾರ. ಇಲ್ಲಿ ಹೊಡೆದಾರ, ಕಾಲಿ ಹೊಡೆದಾರ. ಒಳಗೆ ಬೆಡ್ರೂಮ್ನಾಗ ಕರ್ಕೊಂಡು ಕೀಲಿ ಕೊಡು ಅಂತೇಳಿ ಕರೆದಾರ. ಹೊಡಿತಿಕ್ಕಿ ಇಲ್ಲ ನಂಗೆ ಗೊತ್ತಿಲ್ಲ ಅಂತಿಕ್ಕಿ ಇವ್ರು ಇದು ಆಗ್ಯಾರ, ಅನ್ಕಾನ್ಸಿಯಸ್ ಆಗ್ಯಾರ ಅಂತೇಳಿ ಅವ್ರು ತಿಳ್ಕೊಂಡಾರ. ಅಲ್ಲಿ ಅನ್ಕಾನ್ಸ್ ಆಗಿದ್ದಿಲ್ಲ. ಅವ್ರಿಗೆ ಯಾವುದೋ ಒಂದು ಕಾಲ್ ಬಂದದ. ಕಾಲ್ ಬರ್ತಿಕ್ಕಿ ಅವ್ರು ಏನಂದಾರಂತ, ಇವ್ರು ಕೂದಲು ಕಟ್ ಮಾಡ್ಕೊಂಬ ಅಂತ ಹೇಳ್ಯಾರಂತ. ಅವ್ರು ಯಾರಿದ್ರು ಅಂತೇಳಿ ನನ್ನ ಪರ್ಸನ್ ಗೊತ್ತಿಲ್ಲ. ಮುಖಕ್ಕೆಲ್ಲ ಫುಲ್ ಅದು ಗಾಡಿಗೆ ಮಾಸ್ಕ್ ಬರ್ತದಲ್ಲ, ಇದು ಮುಖಕ್ಕೆ ಇದು ಧೂಳಾಗ್ಬೋದು ಅಂತೇಳಿ ಆ ಮಾಸ್ಕ್ ಹಾಕ್ಕೊಂಡು ಇದು ಮಾಡ್ಯಾರಂತ. ಅಂದ್ರೆ ಏನೇನೋ ಇದ್ದಾರೆ ಈಗ ಮನೆಗಿಂದ ಇನ್ನೂ ನಾವು ಹೋಗಿಲ್ಲ. ನಾವು ಹಾಸ್ಪಿಟಲ್ ಕರ್ಕೊಂಡು ಬಂದಿದ್ದೀವಿ ಅಷ್ಟೇ ಗೊತ್ತು. ಅಲ್ಲಿಂದ ಏನದ ಅಂತ ಗೊತ್ತಿಲ್ಲ ನನಗೂ. ಅಲ್ಲಿ ಏನಿದೆ ಅಂತ ಅಲ್ಲಿ ಇದು ಮಾಡ್ಕೊಂಡು ಇದು ಮಾಡ್ತೀವಿ. ಏನು ಸಂದರ್ಭದಲ್ಲಾಗಿದೆ? ಯಾರು ಆಜುಬಾಜು ನೋಡಿಲ್ಲ, ಏಕಾಏಕಿ ಮನೆಯಲ್ಲಿ ಈ ರೀತಿಯ ಯಾರು ನುಗ್ತಾರೆ, ಆಜುಬಾಜು ಇರ್ಬೋದು, ಏನು ಗೊತ್ತಾಗಿಲ್ಲ ಯಾರಿಗೂ. ಹಿಂದ್ಗಡೆ ಬಾಗಿಲಿಂದ ಬಂದಿದ್ದಾರೆ, ನುಗ್ಗಿದ್ದಾರೆ. ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಹಿಂದ್ಗಡೆ ಬಾಗಿಲು ಇರ್ದಿರೋದು ಫುಲ್ ಇದೆ, ಸಣ್ಣದಿದೆ. ಆ ಬಾಗಿಲು ಹೊಡೆದ ತಕ್ಷಣ ಅಡಿಗೆ ಏನೇನು ಹೋಗಿದ್ರಿ ಮನೆಗೆ, ಏನೇನು ಇದಾರ ಅಂತೇಳಿ ಈಗಾಗಲೇ ಸರ್? ಒಂದು 250 ಗ್ರಾಮಿಂದ 300 ಗ್ರಾಮ್ ಗೋಲ್ಡ್ ಹೋಗಿದೆ. ಮತ್ತೆ 3 ರಿಂದ 4 ಲಕ್ಷ ದುಡ್ಡು ಹೋಗಿದೆ ಅದರಲ್ಲಿ. ಚಿತ್ರಹಿಂಸೆ ಕೊಟ್ಟು ಇದು ಮಾಡ್ಕೊಂಡು ಹೋಗಿದ್ದಾರೆ. ಈಗ ಸಿಟಿಯಲ್ಲಿ, ನಗರದಲ್ಲಿ ದರೋಡೆಗಳು ನಡೀತಾ ಇದ್ದು, ಕಳು ನಡೀತಾ ಇದ್ದು, ಹಳ್ಳಿ ಊರಾಗ ಈ ರೀತಿ ಎಲ್ಲರೂ ಹೊಲಕ್ಕೆ ಹೋಗ್ತಾರೆ, ಮನೆಗೆ ಯಾರು ಇರಲ್ಲ. ಹಾಡು ಹೋಗಲ್ಲ ಈ ರೀತಿ ದರೋಡೆ ನಡೆದ್ರೆ ಯಾವ ರೀತಿ ಭಯ ಆಗ್ತದೆ? ತುಂಬ ಭಯ ಆಗ್ತದೆ. ಈ ನಡುವೆ ಮಹಿಳೆಯರು ಒಬ್ಬರು ಮನೆಯಲ್ಲಿ ಇರೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಮಹಿಳೆಯರೆಲ್ಲ ಒಬ್ಬರೇ ಅಲ್ಲ, ಈವನ್ ಪುರುಷರು ಇದ್ರೂ ತುಂಬ ಕಷ್ಟನೇ ಮನೆಯಲ್ಲಿ ಇರೋದು. ಒಬ್ಬರು ಇರೋ ಒಂದು ಘಟನೆ ನಿಜಕ್ಕೂ ಭಯ ಆಗ್ತಾ ಇದೆ. ತುಂಬ ಭಯ ಆಗ್ತಾ ಇದೆ. ನಾವು ಒಬ್ಬರೇ ಅಲ್ಲ, ಊರು ಜನ ಎಲ್ಲರೂ ಭಯ ಬಿಡ್ತಾ ಇದ್ದಾರೆ. ಇಷ್ಟು ಮಧ್ಯಾಹ್ನ ಏನಾಗದ ಮಾಮೂರಿ ಮನೆಗೆ ಏನೇನು ಹೋಗ್ಯದ, ಯಾರಿಗೆ ಹೊಡೆದ್ರೆ ಏನಾಗ್ಯದ? ಇರ್ಲಕ್ಕ ಅವ್ರು ಒಬ್ಬರೇ ಇದ್ರು. ಈಗ ಏನು ಹೇಳ್ಯಾರಲ್ಲ ಅದೇ ಹೋಯ್ತಾರ ಎಲ್ಲ ಕಂಪ್ಲೀಟು. ಸೊಸೆ ಹೆಸರ ಪ್ರೀತಿ. ಅಂದ್ರೆ ಮನ್ಯಾಗ ನುಗ್ಗಿ ಇದು ಮಾಡ್ಯಾರ, ಅವ್ರ ಮನ್ಯಾಗ ಒಬ್ಬರೇ ಉಳಿದಿರ್ರಿ. ಅವ್ರಿಗೆ ತೆರೆದಿರ್ಬೋದು, ಏನು ಹೇಳದಕ್ಕೆ ಅವ್ರಿಗೆ ಹೊಡೆದು ಪೂರಾ ಇದು ಮಾಡಿ. ಕುಟುಂಬಸ್ಥರು ಮಾತಂತ ಹೇಳ್ಬೋದು, ಇಲ್ಲಿ ಗ್ರಾಮಸ್ಥರು ಕೂಡ ಇದ್ದಾರೆ. ಯಾವ ರೀತಿ ಒಂದು ಘಟನೆ ಏನಾಗಿದೆ ಹೇಳಿ ಸರ್? ಏನು ಸರ್, ಇದೇ ರೀತಿ ಬೀದರ್ ಜಿಲ್ಲೆಯಲ್ಲಿ ಸತತವಾಗಿ ATM ಆಗಿರ್ಬೋದು, ಕಳ್ಳಂಟಿಕೆ, ಹಾಗೆ ಬಾಲ್ಕಿ ತಾಲೂಕಿನಲ್ಲಿ, ಹುಮ್ನಾಬಾದ್ ತಾಲೂಕಿನಲ್ಲಿ ಕುರಿಗಳ್ಳರು, ಹಲವಾರು ಹಳ್ಳಿಗಳಲ್ಲಿ ಕಡಚುಂಚುಳಿ ಗ್ರಾಮ ಮತ್ತು ಮಾಚಿಮಾಡ್ ಗ್ರಾಮ, ಹಾಗೆ ಹುಮ್ನಾಬಾದ್ ತಾಲೂಕು ಚೀನ್ಕೇರಿ, ಜನರದೊಂದು ಆಕ್ರೋಶ ಅನ್ಬೋದು. ಟೋಟಲಿ ಏನದಂದ್ರೆ ಈ ಒಂದು ಕೌಟಾ ಗ್ರಾಮದಲ್ಲಿ ಹಾಡು ಹಗಲೇ ನಡೆದಂಥ ದರೋಡೆ ಪ್ರಕರಣ ನಿಜಕ್ಕೂ ಕೌಟಾ ಗ್ರಾಮಸ್ಥರು, ಆ ಒಂದು ಕುಟುಂಬಸ್ಥರನ್ನ ಪ್ರೀತಿ ಓಂಕಾರ್ ಗಾದ್ಗೆ ಇದ್ದರ ಕುಟುಂಬಸ್ಥರಿಗೆ ಕೂಡ ಎಲ್ಲೋ ಒಂದು ಕಡೆ ಭಯ, ಆತಂಕ ಸೃಷ್ಟಿಯಾಗದ ಅಂತ ಹೇಳ್ಬೋದು. ಈಗಾಗಲೇ ಖಾಸಗಿ ಆಸ್ಪತ್ರೆಯಲ್ಲಿ ಏನು ಪ್ರೀತಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಹೀಗಾಗಿ ನಿಜಕ್ಕೂ ಪೊಲೀಸರು, ಗೃಹ ಇಲಾಖೆ, ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಗಡಿ ಜಿಲ್ಲೆ ಬೀದರಲ್ಲಿ ಇತ್ತೀಚೆಗೆ ದರೋಡೆ ಪ್ರಕರಣ, ಕಳ್ಳತನ ಪ್ರಕರಣ ಹೆಚ್ಚಾಗ್ತವೆ. ಇದಕ್ಕೆ ಬ್ರೇಕ್ ಹಾಕಂತ ಕೆಲಸ ಮಾಡಲೇಬೇಕು ಅಂತೇಳಿ ಜನರದು ಒತ್ತಾಯ ಆಗದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಬೀದರ್ನಲ್ಲಿ ಕಳೆದ ತಿಂಗಳು ನಡೆದಂಥ ಬ್ಯಾಂಕ್ ದರೋಡೆ ಪ್ರಕರಣ ಮಾಸುವ ಮುನ್ನವೇ, ಜನರಿಂದ ಭಯ ಹೋಗುವ ಮುನ್ನವೇ ಮತ್ತೊಂದು ದರೋಡೆ ನಡೆದ ಅಂತ ಹೇಳ್ಬೋದು. ಔರಾ ತಾಲೂಕಿನ ಕೌಟಾ ಗ್ರಾಮದಲ್ಲಿ ಹಾಡು ಹಗಲೇ ಮನೆಯಲ್ಲಿ ಓರ್ವ ಮಹಿಳೆ ಸಂದರ್ಭದಲ್ಲಿ ಇಬ್ಬರು ಏನದಂದ್ರೆ ಏನು ದರೋಡೆಕೋರರು ಮನೆಗೆ ನುಗ್ಗಿ ಸಾಕಷ್ಟು ಆ ಒಂದು ಮಹಿಳೆ ಮೇಲೆ ಹಲ್ಲೆ ನಡೆಸಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಹಣ ಮತ್ತು ಚಿನ್ನಾಭರಣ ಲೂಟಿ ಮಾಡಿದ್ದಾರೆ. ನಿಜಕ್ಕೂ ಬೀದರಲ್ಲಿ ಮೇಲಿನ ಮೇಲೆ ಇಂಥ ದರೋಡೆ ಪ್ರಕರಣಗಳು ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಾಗ್ತವೆ ಅಂತ ಹೇಳ್ಬೋದು. ಫಿಲಿಮಿಯ ರೀತಿಯಲ್ಲಿ ಮುಖಕ್ಕೆ ಮಾಸ್ಕನ್ನು ಹಾಕ್ಕೊಂಡು, ಕೈಗೆ ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡು ಆ ಮನೆಗೆ ನುಗ್ಗಿ ಏನಂದ್ರೆ ಆ ಒಂದು ಪ್ರೀತಿ ಓಂಕಾರ್ ಗಾದ್ಗೆ ಅಂತ ಮಹಿಳೆ
ಇದೇ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಆ ಒಂದು ಮಹಿಳೆಗೆ ಏನದಂದ್ರೆ ಚಾಕುವಿನಿಂದ ಹಲ್ಲೆ ಮಾಡಿದ್ದಾರೆ. ಸಾಕಷ್ಟೊಂದು ಕಿರುಕುಳನ್ನು ಕೊಟ್ಟು ಮನೆಯಲ್ಲಿದ್ದಂಥ 25 ತೊಲಿ ಬಂಗಾರ ಏನದಂದ್ರೆ ಮತ್ತು ಅದೇ ರೀತಿ ಹಣ ಕೂಡ ದೋಚಿದ್ದಾರೆ ಅಂತ ಹೇಳ್ಬೋದು. ನಿಜಕ್ಕೂ ಬೀದರಲ್ಲಿ ಸಾಕಷ್ಟು ದರೋಡೆ ಪ್ರಕರಣಗಳು ಹೆಚ್ಚಾಗ್ಲತ್ತವ. ಜನರಲ್ಲಿ ಈ ಹಿಂದೆ ನಡೆದಂಥ ದರೋಡೆಯಿಂದ ನಿಜಕ್ಕೂ ಜನರ ಭಯದಿಂದ ಹೊರಗೆ ಬಂದಿಲ್ಲ, ಮತ್ತೆ ದರೋಡೆ ನಡೀಲತ್ತವ. ಹಾಗಾದ್ರೆ ಸರ್ಕಾರ ಏನು ಮಾಡತ್ತ, ಪೊಲೀಸ್ ಇಲಾಖೆ ಏನು ಮಾಡತ್ತ, ಏನು ಘಟನೆ ಆಗಿದೆ, ಆ ಒಂದು ಕುಟುಂಬಸ್ಥರಲ್ಲಿ ಸಾಕಷ್ಟು ಜನರಿದ್ದಾರೆ, ಅವರನ್ನೇ ನಾವು ಮಾತಾಡ್ಸೋಣ. ಸರ್ ಇವತ್ತು ಏನು ಘಟನೆ ಆಯಿತು, ಏನು ಘಟನೆ ಆಗಿದೆ ಸರ್? ಸರ್ ಮಧ್ಯಾಹ್ನ 1:30 ಇಂದ 2:30 ಇನ್ ಬಿಟ್ವೀನ್ ಆಗಿದೆ ಈ ಘಟನೆ. ಮಹಿಳೆ ಒಬ್ಬರೇ ಇದ್ದರು ಮನೆಯಲ್ಲಿ. ಅವ್ರ ಗಂಡ ಅವರ ಮಾವ ಎಲ್ಲ ಬೇರೆ ಕಡೆ ಹೋಗಿದ್ದು. ವಿದಿನ್ ಹೋಗಿ ಬರೋಷ್ಟರಲ್ಲಿ ಘಟನೆ ಆಗಿದ್ದು. ಒಳಗಡೆ ಈ ಥರ ಆಗೋಗಿದೆ. ಮನೆಯಲ್ಲಿ ಚಿತ್ರಹಿಂಸೆ ಕೊಟ್ಟಿದ್ದಾರಂತ, ಚಾಕುವಿಂದ ಗರಂ ಮಾಡಿ ಚುಚ್ಚಿದಾರಂತ. ಯಾವ ರೀತಿ ಒಂದು ಚಿತ್ರಹಿಂಸೆ ಕೊಟ್ಟಿದ್ದಾರೆ, ಏನು ಚಿತ್ರಹಿಂಸೆ ಕೊಟ್ಟಿದ್ದಾರೆ? ಚಾಕು ತೊಗೊಂಡು ಒಲಿ ಮ್ಯಾಗ ಇದು ಮಾಡಿ ಸ್ಟೋವ್ ಮ್ಯಾಗ ಗರಂ ಮಾಡಿ ಕೈ ಸುಟ್ಟಾರ. ಒಂದು ಸಿಮ್ ಇತ್ತು, ಸಿಮ್ನು ಸುಟ್ಟಾಕ್ಯಾರಲ್ಲಿ. ಅವ್ರು ಫೋನ್ ಹಚ್ಚಲತ್ತಿರು ಅಣ್ಣಗ. ಫೋನ್ ಹಚ್ಚೋ ಟೈಮಿಗೆ ಸಿಮ್ ತೊಗೊಂಡು ತೆಗೆದು ಸಿಮ್ ಸುಟ್ಟಾಕೋ ಹೊತ್ತಿಗೆ ಚಾಕು ತೊಗೊಂಡಾರ. ಚಾಕು ಸುಟ್ಟು ಕೈ ಮೇಲೆ ಇಕ್ಕ್ಯಾರ. ಅದ್ರ ಬೆನ್ನಿಗೆ ಒಂದು ಬಡಗಿ ಇತ್ತು. ಬಡಗಿ ತೊಗೊಂಡು ಕೀಲಿ ಕೊಡು ಅಂತೇಳಿ ತೊಗೊಂಡು ಹೊಡೆದಾರ. ಇಲ್ಲಿ ಹೊಡೆದಾರ, ಖಾಲಿ ಹೊಡೆದಾರ. ಒಳಗೆ ಬೆಡ್ರೂಮ್ನಾಗ ಕರ್ಕೊಂಡು ಕೀಲಿ ಕೊಡು ಅಂತೇಳಿ ಕರೆದಾರ. ಹೊಡಿತಿಕ್ಕಿ ಇಲ್ಲ ನಂಗೆ ಗೊತ್ತಿಲ್ಲ ಅಂತಿಕ್ಕಿ ಇವ್ರು ಇದು ಆಗ್ಯಾರ, ಅನ್ಕಾನ್ಸಿಯಸ್ ಆಗ್ಯಾರ ಅಂತೇಳಿ ಅವ್ರು ತಿಳ್ಕೊಂಡಾರ. ಅಲ್ಲಿ ಅನ್ಕಾನ್ಸ್ ಆಗಿದ್ದಿಲ್ಲ. ಅವ್ರಿಗೆ ಯಾವುದೋ ಒಂದು ಕಾಲ್ ಬಂದದ. ಕಾಲ್ ಬರ್ತಿಕ್ಕಿ ಅವ್ರು ಏನಂದಾರಂತ, ಇವ್ರು ಕೂದಲು ಕಟ್ ಮಾಡ್ಕೊಂಬ ಅಂತ ಹೇಳ್ಯಾರಂತ. ಅವ್ರು ಯಾರಿದ್ರು ಅಂತೇಳಿ ನನ್ನ ಪರ್ಸನ್ ಗೊತ್ತಿಲ್ಲ. ಮುಖಕ್ಕೆಲ್ಲ ಫುಲ್ ಅದು ಗಾಡಿಗೆ ಮಾಸ್ಕ್ ಬರ್ತದಲ್ಲ, ಇದು ಮುಖಕ್ಕೆ ಇದು ಧೂಳಾಗ್ಬೋದು ಅಂತೇಳಿ ಆ ಮಾಸ್ಕ್ ಹಾಕ್ಕೊಂಡು ಇದು ಮಾಡ್ಯಾರಂತ. ಅಂದ್ರೆ ಏನೇನೋ ಇದಾರೆ ಈಗ ಮನೆಗೆ ಇನ್ನು ನಾವು ಹೋಗಿಲ್ಲ, ನಾವು ಹಾಸ್ಪಿಟಲ್ ಕರ್ಕೊಂಡು ಬಂದಿದ್ದೀವಿ ಅಷ್ಟೇ ಗೊತ್ತು. ಅಲ್ಲಿಂದ ಏನದ ಅಂತ ಗೊತ್ತಿಲ್ಲ ನನಗೂ. ಅಲ್ಲಿ ಏನಿದೆ ಅಂತ ಅಲ್ಲಿ ಇದು ಮಾಡ್ಕೊಂಡು ಇದು ಮಾಡ್ತೀವಿ. ಅಂದ್ರೆ ಏನು ಸಂದರ್ಭದಲ್ಲಾಗಿದೆ, ಯಾರು ಆಜುಬಾಜು ನೋಡಿಲ್ಲ, ಏಕಾಏಕಿ ಮನೆಯಲ್ಲಿ ಈ ರೀತಿಯ ಯಾರು ನುಗ್ತಾರೆ, ಆಜುಬಾಜು ಇರ್ಬೋದು, ಏನು ಗೊತ್ತಾಗಿಲ್ಲ ಯಾರಿಗೂ. ಹಿಂದ್ಗಡೆ ಬಾಗಿಲಿಂದ ಬಂದಿದ್ದಾರೆ, ನುಗ್ಗಿದ್ದಾರೆ. ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಹಿಂದ್ಗಡೆ ಬಾಗಿಲು ಇರ್ದಿರೋದು ಫುಲ್ ಇದೆ, ಸಣ್ಣದಿದೆ. ಆ ಬಾಗಿಲು ಹೊಡೆದ ತಕ್ಷಣ ಅಡಿಗೆ ಏನೇನು ಹೋಗಿದ್ರಿ ಮನೆಗೆ, ಏನೇನು ಹೋಗಿದಾರ ಅಂತೇಳಿ ಈಗಾಗಲೇ ಸರ್ ಒಂದು 250 ಗ್ರಾಮಿಂದ 300 ಗ್ರಾಮ್ ಗೋಲ್ಡ್ ಹೋಗಿದೆ. ಮತ್ತು 3 ರಿಂದ 4 ಲಕ್ಷ ದುಡ್ಡು ಹೋಗಿದೆ ಅದರಲ್ಲಿ. ಚಿತ್ರಹಿಂಸೆ ಕೊಟ್ಟು ಇದು ಮಾಡ್ಕೊಂಡು ಹೋಗಿದ್ದಾರೆ. ಈಗ ಸಿಟಿಯಲ್ಲಿ ನಗರದಲ್ಲಿ ದರೋಡೆಗಳು ನಡೀತಾ ಇದ್ದು, ಕಳು ನಡೀತಾ ಇದ್ದು, ಹಳ್ಳಿ ಊರಾಗ ಈ ರೀತಿ ಎಲ್ಲರೂ ಹೊಲಕ್ಕೆ ಹೋಗ್ತಾರ, ಮನೆಗೆ ಯಾರು ಇರಲ್ಲ. ಹಾಡುವಾಗಲ್ಲ ಈ ರೀತಿ ದರೋಡೆ ನಡೆದ್ರೆ ಯಾವ ರೀತಿ ಭಯ ಆಗ್ತದೆ? ತುಂಬ ಭಯ ಆಗ್ತದೆ. ಈ ನಡುವೆ ಮಹಿಳೆಯರು ಒಬ್ಬರು ಮನೆಯಲ್ಲಿ ಇರೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಮಹಿಳೆಯರೆಲ್ಲ ಒಬ್ಬರೇ ಅಲ್ಲ, ಈವನ್ ಪುರುಷರು ಇದ್ರೂ ತುಂಬ ಕಷ್ಟನೇ ಮನೆಯಲ್ಲಿ ಇರೋದು. ಒಬ್ಬರು ಇರೋ ಒಂದು ಘಟನೆ ನಿಜಕ್ಕೂ ಭಯ ಆಗ್ತಾ ಇದೆ, ತುಂಬ ಭಯ ಆಗ್ತಾ ಇದೆ. ನಾವು ಒಬ್ಬರೇ ಅಲ್ಲ, ಊರು ಜನ ಎಲ್ಲರೂ ಭಯ ಬಿಡ್ತಾ ಇದ್ದಾರೆ. ಇಷ್ಟು ಮಧ್ಯಾಹ್ನ ಏನಾಗದ ಮಾಮೂರಿ ಮನೆಗೆ ಏನೇನು ಹೋಗ್ಯದ, ಯಾರಿಗೆ ಹೊಡೆದ್ರೆ ಏನಾಗ್ಯದ? ಇರ್ಲಕ್ಕ ಅವ್ರು ಒಬ್ಬರೇ ಇದ್ರು. ಈಗ ಏನು ಹೇಳ್ಯಾರಲ್ಲ ಅದೇ ಹೋಯ್ತಾರೆ ಎಲ್ಲ ಕಂಪ್ಲೀಟು. ಏನಿತ್ತು ಸಸಿ ಹೆಸರ ಪ್ರೀತಿ. ಅಂದ್ರೆ ಮನ್ಯಾಗ ನುಗ್ಗಿ ಇದು ಮಾಡ್ಯಾರ, ಹಲ್ಲೆ ಮಾಡ್ಯಾರ. ಅವ್ರ ಮನ್ಯಾಗ ಒಬ್ಬರೇ ಉಳಿದಿರ್ರಿ. ಅವ್ರಿಗೆ ತೆರೆದಿರ್ಬೋದು, ಏನು ಹೇಳದಕ್ಕೆ ಅವ್ರಿಗೆ ಹೊಡೆದು ಪೂರಾ ಇದು ಮಾಡಿ. ಇದು ಕುಟುಂಬಸ್ಥರು ಮಾತಂತ ಹೇಳ್ಬೋದು, ಇಲ್ಲಿ ಗ್ರಾಮಸ್ಥರು ಕೂಡ ಇದ್ದಾರೆ. ಯಾವ ರೀತಿ ಒಂದು ಘಟನೆ ಏನಾಗಿದೆ ಹೇಳಿ? ಏನು ಸರ್, ಇದೇ ರೀತಿ ಬೀದರ್ ಜಿಲ್ಲೆಯಲ್ಲಿ ಸತತವಾಗಿ ATM ಆಗಿರ್ಬೋದು, ಕಳ್ಳಂಟಿಕೆ, ಹಾಗೆ ಬಾಲ್ಕಿ ತಾಲೂಕಿನಲ್ಲಿ, ಹುಮ್ನಾಬಾದ್ ತಾಲೂಕಿನಲ್ಲಿ ಕುರಿಗಳ್ಳರು, ಹಲವಾರು ಹಳ್ಳಿಗಳಲ್ಲಿ ಕಡಚುಂಚುಳಿ ಗ್ರಾಮ ಮತ್ತು ಮಾಚಿಮಾಡ್ ಗ್ರಾಮ, ಹಾಗೆ ಹುಮ್ನಾಬಾದ್ ತಾಲೂಕು ಚೀನ್ಕೇರಿ ಜನರದೊಂದು ಆಕ್ರೋಶ ಅನ್ಬೋದು. ಟೋಟಲಿ ಏನದಂದ್ರೆ ಈ ಒಂದು ಕೌಟಾ ಗ್ರಾಮದಲ್ಲಿ ಹಾಡು ಹಗಲೇ ನಡೆದಂಥ ದರೋಡೆ ಪ್ರಕರಣ ನಿಜಕ್ಕೂ ಕೌಟಾ ಗ್ರಾಮಸ್ಥರು, ಆ ಒಂದು ಕುಟುಂಬಸ್ಥರನ್ನ ಪ್ರೀತಿ ಓಂಕಾರ ಗಾದ್ಗೆದರ ಕುಟುಂಬಸ್ಥರಿಗೆ ಕೂಡ ಎಲ್ಲೋ ಒಂದು ಕಡೆ ಭಯ, ಆತಂಕ ಸೃಷ್ಟಿಯಾಗದ ಅಂತ ಹೇಳ್ಬೋದು. ಈಗಾಗಲೇ ಖಾಸಗಿ ಆಸ್ಪತ್ರೆಯಲ್ಲಿ ಏನು ಪ್ರೀತಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಹೀಗಾಗಿ ನಿಜಕ್ಕೂ ಪೊಲೀಸರು, ಗೃಹ ಇಲಾಖೆ, ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಗಡಿ ಜಿಲ್ಲೆ ಬೀದರಲ್ಲಿ ಇತ್ತೀಚೆಗೆ ದರೋಡೆ ಪ್ರಕರಣ, ಕಳ್ಳತನ ಪ್ರಕರಣ ಹೆಚ್ಚಾಗ್ತವೆ. ಇದಕ್ಕೆ ಬ್ರೇಕ್ ಹಾಕಂತ ಕೆಲಸ ಮಾಡಲೇಬೇಕು ಅಂತೇಳಿ ಜನರದ್ದು ಒತ್ತಾಯ ಆಗದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.